ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಅವಹೇಳನಕಾರಿ ಭಾಷಣ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ. ಕುಕನೂರು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಭಾಜಪ ಮುಖಂಡ ವೀರಣ್ಣ ಹುಬ್ಬಳ್ಳಿ ತಮ್ಮ ವಯಸ್ಸಿಗೆ ತಕ್ಕಂತೆ ಸೌಜನ್ಯವಾಗಿರದೆ ಸಾರ್ವಜನಿಕವಾಗಿ ಪ್ರತಿಭಟನಾ ಸ್ಥಳದಲ್ಲಿ ಅವಾಚ್ಯ ಶಬ್ದಗಳಿಂದ ಕ್ಷೇತ್ರದ ಶಾಸಕರನ್ನ ನಿಂದಿಸಿದ್ದು, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ವತಿಯಿಂದ ಕುಕನೂರು ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಲಾಯಿತು. ಕುಕನೂರು ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಆವರಣದಲ್ಲಿರುವ ಆರ್ಡಿಸಿಸಿ ಬ್ಯಾಂಕ್ ಎದುರುಗಡೆ ಡಿಸೆಂಬರ್ 30ರಂದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಪ್ರತಿಭಟನೆಯಲ್ಲಿ ವೀರಣ್ಣ ಹುಬ್ಬಳ್ಳಿ ಮಾತನಾಡುತ್ತಾ, ಶಾಸಕರು ಹಾಗೂ ರಾಜ್ಯ ಸರ್ಕಾರದ ಸಂಪುಟ ದರ್ಜೆ ಸ್ಥಾನಮಾನದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ಅವರಿಗೆ ಅವಶ್ಯಕತೆಗಳಿಗಿಂತ ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಜೊತೆಗೆ ಹಾಲಿ ಶಾಸಕರು ಯಾರು ಬಡಿಯುತ್ತಾರೋ ಅವರೇ ಮುಂದಿನ ಶಾಸಕರು ಎಂದು ತುಚ್ಛವಾಗಿ ಮಾತನಾಡಿದ್ದು, ಶಾಂತಿ ಕದಡುವ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತುಣುಕುಗಳು ಸಹ ಲಭ್ಯವಿದ್ದು ಶೀಘ್ರದಲ್ಲಿ ಬಿಡುಗಡೆಗೊಳಿಸಲಾಗುವುದೆಂದು ಕುಕನೂರು ತಾಲೂಕು ಕಾಂಗ್ರೆಸ್ ವಕ್ತಾರ ಸಂಗಮೇಶ್ ಗುತ್ತಿ ಹೇಳಿದರು. ಸಂವಿಧಾನಿಕ ಹುದ್ದೆಯಲ್ಲಿರುವ ಶಾಸಕರಿಗೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಅಕ್ರಮ ಅಪರಾಧವಾಗಿದ್ದು, ಸಮಾಜದಲ್ಲಿ ಒಡಿ ಬಡಿ ಎಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಅಶಾಂತಿಯನ್ನು ಉಂಟು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಮೂಲಕ ಶಾಂತಿ ಭಂಗವನ್ನು ಉಂಟು ಮಾಡಿರುತ್ತಾರೆ. ಅದರಿಂದ ವೀರಣ್ಣ ಹುಬ್ಬಳ್ಳಿಯವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಕುಕನೂರು ಪೊಲೀಸ್ ಠಾಣಾಧಿಕಾರಿ ಗುರುರಾಜ್ ಟಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇದಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಸಂಗಮೇಶ್ ಗುತ್ತಿ ಮಾತನಾಡುತ್ತಾ, ವಿನಾಕಾರಣ ಕ್ಷೇತ್ರದ ಶಾಸಕರನ್ನು ಬಿಜೆಪಿಗರು ನಿಂದಿಸುತ್ತಿರುವುದು ಆಶ್ಚರ್ಯಕರ ಸಂಗತಿಯಾಗಿದ್ದು, ಸಾರ್ವಜನಿಕವಾಗಿ ಹೇಳಿಕೆ ಕುರಿತಂತೆ ಸಾರ್ವಜನಿಕವಾಗಿಯೇ ಕ್ಷಮಾಪಣೆ ಕೇಳಬೇಕು. ಇಲ್ಲವಾದಲ್ಲಿ ಹೇಳಿಕೆ ನೀಡಿದವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ವತಿಯಿಂದ ಹಾಗೂ ಸಮಸ್ತ ಕುಕನೂರು ತಾಲೂಕಾ ಮತ್ತು ಯಲಬುರ್ಗಾ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನಾವೊಂದು ಮನವಿಯನ್ನ PSI ಸಾಹೇಬ್ ಕುಕನೂರು ಅವರಿಗೆ ಕೊಡೋಕೆ ಬಂದಿದ್ವಿ. ಕಾರಣ ಇಷ್ಟೇ, ಮೊನ್ನೆ ಕೃಷಿ ಪತ್ತಿನ ಸರ್ಕಾರಿ ಬ್ಯಾಂಕಿನ ಇಲೆಕ್ಷನ್ನಲ್ಲಿ ತಾವುಗಳೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳಿದ್ದರು. ಅವತ್ತು ನಡೆದಂಥ ಅವಹೇಳನಕಾರಿ ಘಟನೆ ದಯವಿಟ್ಟು ತಾವೇ ಅವತ್ತು ಸೋಮೋಟ ಕೇಸ್ ತಗೋಬೇಕಾಯ್ತು. ಯಾಕೆ ತೋಲಿಲ್ವೋ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಶಾಸಕರ ಬಗ್ಗೆ ಪಬ್ಲಿಕ್ ನಲ್ಲಿ ಇದ್ಕೊಂಡು ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡ್ತಾರಂತ ನೀವು ಕ್ರಮ ತಗೋಬೇಕಾಯ್ತು. ಯಾರೇ ಇರಲಿ, ಪಕ್ಷಾತೀತವಾಗಿ ಕ್ರಮ ತಗೊಂಡಿದ್ರೆ ನಿಮ್ಮ ನಿರ್ಧಾರ ನಾವು ಎಲ್ಲರೂ ಸ್ವಾಗತ ಮಾಡ್ತಿದ್ವಿ. ಆದ್ರೆ ನೀವು ಅದಕ್ಕೆ ಯಾಕೆ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಇಲಾಖೆ ಬಗ್ಗೆನ ಅವಾಚ್ಯ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ನೀವು ನಿಮ್ಮ ಪೊಲೀಸ್ ಇಲಾಖೆನ ನಾವು 15 ಜನ ಇದೀವಿ, ನಾವು 100 ಜನ ಇದೀವಿ, ನಿಮ್ನ 2 ನಿಮಿಷ ಬಿಟ್ಬಿಟ್ರಿ ನಿಮ್ಗೆ ಕಚ ಕಚ ಕುಂಬಾರ ಹೆಂಗ ಮಣ್ಣನ್ನ ಕಚ ಕಚ ತುಳ್ತಾನ ಆ ರೀತಿ ಕಚ ಕಚ ತುಳಿದು ನಿಮ್ ಸರ್ವನಾಶ ಮಾಡ್ತೀವಿ ಅಂತ ಕೊಟ್ಟಂತ ಹೇಳಿಕೆಗಳನ್ನ ಸ್ವಲ್ಪ ನೀವು ಸೀರಿಯಸ್ ಆಗಿ ತೋಲಿಲ್ಲ. ಇದು ಏನು ಬಿಜೆಪಿ ಮುಖಂಡರು ಮತ್ತೆ ಇದೇನಾಗುತ್ತಂದ್ರೆ ಪ್ರಚೋದನಕಾರಿಗಳನ್ನ ಹೇಳಿಕೆ ಕೊಡ್ತಾ ಇದ್ದಾರೆ ಸಾರ್ವಜನಿಕವಾಗಿ. ನಾಳೆ ಊರಲ್ಲಿ ಇದರಿಂದ ದೊಂಬೆ ಗಲಾಟೆಗಳು ಆಗ್ತಾವ. ದಯವಿಟ್ಟು ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮ ತಗೋಬೇಕು. ಆಮೇಲೆ ನಾವು ಇವತ್ತೊಂದು ಮನವಿ ಕೊಟ್ಟ ಮುಖ್ಯ ಕಾರಣ ಅಂದ್ರ ಇಲ್ಲೇ ಮೊನ್ನೆ ಇಲ್ಲೇ APMC ಅಲ್ಲಿ ಆವರಣದಲ್ಲಿ ಒಂದು ಓದ್ಬಿಡ್ತೀನಿ ಫಿರ್ಯಾದಿ ಅಂತೇಳಿ ಈ ಕೆಳಗೆ ಸಹಿ ಮಾಡಿದ ನಾವು ಯಲಬುರ್ಗಾ ಕಾಂಗ್ರೆಸ್ ಕಾರ್ಯಕರ್ತರು ಈ ಮೂಲಕ ನೀಡುವ ಫಿರ್ಯಾದಿ ಅಂದರೆ ಮೇಲ್ಕಾಣಿಸಿದ ಆರೋಪಿ ಶ್ರೀ ವೀರಣ್ಣ ಹುಬ್ಬಳ್ಳಿ ಸಾಕಿನ ಯಲಬುರ್ಗಾ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಈ ಮೂಲಕ ನೀಡುವ ಫಿರ್ಯಾದಿ ಅಂದರೆ ಮೇಲ್ಕಾಣಿಸಿದ ಆರೋಪಿ ದಿನಾಂಕ 30/12/2024ರಂದು APMC ಕುಕನೂರಿನಲ್ಲಿರುವ RDCC ಬ್ಯಾಂಕ್ ಎದುರುಗಡೆ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡುತ್ತಾ, ಮಾನ್ಯ ಶಾಸಕರು ಮತ್ತು ರಾಜ್ಯ ಸರ್ಕಾರ ಸಂಪುಟದ ಸ್ಥಾನಮಾನ ಮುಖ್ಯಮಂತ್ರಿ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಚಾಂಡಾಳ ಎಂದು ಹಾಗೂ ಅನೇಕ ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಆದ್ದರಿಂದ ಆಮೇಲೆ ಮುಂದಿನ ಶಾಸಕರು ಯಾರಾದರೂ ಆಗಬೇಕಂದರೆ ರಾಯರೆಡ್ಡಿ ಅವರ ಮೇಲೆ ಹಲ್ಲೆ ಮಾಡುವಂತೆ ಸಾರ್ವಜನಿಕವಾಗಿ ಪ್ರಚೋದಿಸಿದ್ದಾರೆ. ಇವನ ಮಾತುಗಳನ್ನು ತಾವು ದಯವಿಟ್ಟು ಪರಿಶೀಲನೆ ಮಾಡಬೇಕು. ಆಮೇಲೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಶಾಸಕರಿಗೆ ಏಕವಚನದಲ್ಲಿ ಅವಾಚ್ಯ ಶಬ್ದ ನಿಂದಿಸುವ ಅಕ್ಷಮ್ಯ ಅಪರಾಧ ಹಾಗೂ ಸಮಾಜದಲ್ಲಿ ಹೊಡಿಬಡಿ ಎಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಮೂಲಕ ಶಾಂತಿ ಭಂಗವನ್ನು ಉಂಟು ಮಾಡಿದ್ದಾರೆ. ಆದ ಕಾರಣ ಇವರನ್ನು ಕಾನೂನು ರೀತಿ ವಿಚಾರಣೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾವು ಸಮಸ್ತ ಯಲಬುರ್ಗಾ ಕುಕನೂರು ತಾಲೂಕಿನ
ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಸಿಗ್ತಾ ಇದೆ, ನೀವು ವೆರಿಫೈ ಮಾಡಿ. ಅವಂತ ಶಬ್ದಗಳನ್ನು ನಡೆದಂತ ಮಾತಾಡದಂತ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ತಾವು ಜರುಗಿಸಿ ಇದಕ್ಕೊಂದು ಸೂಕ್ತ ನಾಂದಿ ಆಡಬೇಕು. ಯಾಕಂದ್ರೆ ನಿಮ್ಮ ಇಲಾಖೆಯವರ ಬಗ್ಗೆ ಅವಾಚ್ಯ ಶಬ್ದ ಮಾತಾಡ್ತಾರಂದ್ರ ಸಾರ್ವಜನಿಕರ ಬಗ್ಗೆ ಆಗಲಿ ರಕ್ಷಣೆ ಕೊಡಕ್ ಬಂದಂತ ನಿಮ್ಮ ಬಗ್ಗೆ ಗೌರವ ಇಲ್ಲ ಅವ್ರಿಗೆ. ಆದ್ರಿಂದ ದಯವಿಟ್ಟು ನಾವು PSI ಸಾಹೇಬರಿಗೆ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತು ಇದರಿಂದ ಹಿರಿಯರು ಒಂದು ಮನವಿ ಕೊಡಬೇಕು ಅಂತ ಕೇಳ್ಕೊತೀವಿ. ನೋಡ್ರಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.